ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಿದು ಏನೋ ರೆಸಿಪಿ ತೋರಿಸ್ತಾ ಇದ್ದಾರೆ, ಏನಿದು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದೀರಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾವುದು ಅಂತ ಹೇಳಿ ಹೇಳ್ತೀನಿ ನೋಡಿ. ಈ ರೆಸಿಪಿ ಅಂತೂ ಇವಾಗ ತುಂಬ ಮಳೆಗಾಲ ಸ್ಟಾರ್ಟ್ ಆಗ್ತಿಲ್ಲ, ಇನ್ಸ್ಟಂಟಾಗಿ ತುಂಬ ಬೇಗ ಮಾಡ್ಕೊಳ್ಳೋಂಥ ರೆಸಿಪಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿ ಹೆಸರು ಹಸಿ ಅವಲಕ್ಕಿ ಅಂತ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ರೆಸಿಪಿ ಮಾಡೋದಕ್ಕೆ ಯಾವ್ಯಾವ ಐಟಮ್ಸ್ನ ತೊಗೋಬೇಕು ಅಂದರೆ, ಸಣ್ಣಕ್ಕೆ 2 ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ, ಹಾಗೆ 2 ಟೊಮೆಟೊ. ಖಾರಕ್ಕೋಸ್ಕರ ನಾನು ಒಣ ಖಾರ ಬಳಸ್ತಾ ಇದ್ದೀನಿ. ಕೊತ್ತಂಬರಿ, ಕರಿಬೇವು ಇದಿಷ್ಟನ್ನ ಕಟ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಳ್ಳಿ. ಹಾಗೆ ನಂತರ ಒಂದು ಚಿಕ್ಕ ಬಾಣಲಿನ ತೊಗೊಳ್ಳಿ. ಅದರಲ್ಲಿ ಅವಲಕ್ಕಿಗೆ ತಕ್ಕಷ್ಟು ಒಂದು 4 ಸೌಟು ಎಣ್ಣೆ ಹಾಕ್ಕೊಳ್ಳಿ. ತದನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಳ್ಳಿ. ಬೇಕಾದಲ್ಲಿ ಶೇಂಗಾ ಬೀಜನ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಶೇಂಗಾ ಬೀಜ ಇಲ್ಲಿ ಹಾಕಿಲ್ಲ. ಕರಿಬೇವನ್ನ ಒಗ್ಗರಣೆಗೆ ಹಾಕಿ ತೊಗೊಂಡಿದ್ದೀನಿ, ಹಸಿದು ಚೆನ್ನಾಗಿರಲ್ಲ ಅಂತ ಹೇಳಿ. ನಂತರ 2 ಇಡೀ ಅವಲಕ್ಕಿನ ಅಂದರೆ ಇಬ್ಬರಿಗಾಗುವಷ್ಟು ನೆನೆಸಿಟ್ಬಿಟ್ಟು, ಅಂದರೆ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೆ, ಚೆನ್ನಾಗಿರುತ್ತೆ. ಮುದ್ದೆ ಅವಲಕ್ಕಿ ತೊಗೊಂಡಿರಲಿಲ್ಲ ನಾನು. ಮೀಡಿಯಮ್ ಅವಲಕ್ಕಿ ತೊಗೊಂಡ್ಬಿಟ್ಟು ತಕ್ಷಣ ಹಾಗೆ ಬಸಿಬೇಕು. ತೊಗೊಂಡು ನಂತರ ಇದು ಒಗ್ಗರಣೆ ಹಾಕಿದ್ದನ್ನು ನಾವು ಆ ಅವಲಕ್ಕಿಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಎಲ್ಲ ಕಡೆ ಎಣ್ಣೆ ಎಲ್ಲ ಕಡೆ ಬೀಳೋ ಹಾಗೆ ಎಷ್ಟಾಗುತ್ತೋ ಅದು ಕ್ವಾಂಟಿಟಿ ನೋಡಿ ಎಣ್ಣೆ ಹಾಕ್ಕೋಬೇಕು. ನಾವು ಅಷ್ಟು ಎಣ್ಣೆ ಹಾಕಿದ್ದೀವಿ ಅಂತ ಎಲ್ಲದಕ್ಕೂ ಬೇಗ ಸುರಿದು ಬಿಡಬಾರ್ದು, ಅದನ್ನು ಎಣ್ಣೆ ಆಗುತ್ತೆ ಅದು ಅವಲಕ್ಕಿ. ನೆಕ್ಸ್ಟ್ ಖಾರಕ್ಕೆ ನಾನು ಒಣ ಖಾರ ತೊಗೋತೀನಿ ಅಂತ ಹೇಳಿದ್ನಲ್ಲ ನೋಡಿ, ಅದನ್ನು ನಮ್ಮ ಮನೆಗೆ ತಕ್ಕಷ್ಟು ಖಾರನ ಆ್ಯಡ್ ಮಾಡ್ಕೋತಿದ್ವಿ. ಅಂದರೆ ನಮ್ಮ ಮನೇಲಿ ಎಷ್ಟು ಖಾರನ ಬಳಸ್ತೀವಿ, ಎಷ್ಟು ತಿಂತೀವಿ ಅನ್ನೋದು ನಿಮ್ಮ ಮನೆಗೆ ಗೊತ್ತಿರುತ್ತಲ್ಲ, ಅಷ್ಟು ಖಾರನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಹೆಚ್ಚಿಟ್ಟ ಎಲ್ಲ ತರಕಾರಿಗಳನ್ನ ಅಂದರೆ ಈರುಳ್ಳಿ, ಟೊಮೆಟೊ, ಕರಿಬೇವನ್ನ ಒಗ್ಗರಣೆಗೆ ಹಾಕ್ಕೊಂಡಿರ್ತೀನಿ, ಕೊತ್ತಂಬರಿ ಇದನ್ನೆಲ್ಲ ಚೆನ್ನಾಗಿ ಹಾಕಿ ಮೊಗಿಸ್ತಾ ಇರಬೇಕು. ಚೆನ್ನಾಗಿ ಮೊಗ್ಚಿ ಅಂದರೆ ಇದನ್ನು ಹಸಿದು ಅಂದರೆ ಈರುಳ್ಳಿ ಅವೆಲ್ಲ ಹಸಿದು ಬಿಸಿ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಮಳೆ ಜಾಸ್ತಿ ಅಲ್ವಾ, ಸ್ವಲ್ಪ ಒಲೆ ಮೇಲೆ ಕಲಸೋವರೆಗೂ ಮಾತ್ರ. ಮೊಗುಚೋ ಟೈಮಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಮೊಗಿಸ್ತಾ ಸಣ್ಣಕ್ಕೆ ಸ್ಟವ್ ಇಟ್ಕೊಂಡ್ಬಿಟ್ಟು ಮೊಗಿಸ್ತಾ ಇರಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೋಡಿದ್ರೇ ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಲ್ವಾ, ಅಷ್ಟೇ ಸಖತ್ತಾಗಿರುತ್ತೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಸಹ ಸರಿಯಾಗಿ ಹಾಕಿಬಿಟ್ಟು ಸುತ್ತಲೂ ಹಾಕಿ ಮೊಗಿಸ್ತಾ ಇರಿ. ತದನಂತರ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಳ್ಳಿ, ಉಪ್ಪಾಗಬಾರ್ದು ಅಂತ ಹೇಳಿ. ಅದನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮೊಗಿಸ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇರಿ. ಅಂದರೆ ಈ ಅವಲಕ್ಕಿನ ಇನ್ಸ್ಟಂಟಾಗಿ ಬೇಗ ರೆಡಿ ಮಾಡ್ಕೋಬೋದು. ಮಾಡಿದ ತಕ್ಷಣವೇ ತಿಂದರೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಕಾಲ ಬಿಡಬೇಡಿ. ನಂತರ ಇದಕ್ಕೆ ಎಣ್ಣೆ ಆಗಿರುತ್ತಲ್ಲ, ಕಡಲೆ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಪುಟಾಣಿ ಹಿಟ್ಟನ್ನು. ನಂತರ ಸ್ವಲ್ಪ ತುರಿದಿಟ್ಟ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತಲ್ಲ. ನಮ್ಮ ಮನೇಲಂತೂ ಮಾಡ್ತಾನೆ ಯಾವಾಗ ನಾವು ಬಡಿಸ್ತೀವಿ ಅನ್ನೋದನ್ನು ವೆಯ್ಟ್ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿದಾಗೆ ಎಷ್ಟು ಹೊಗೆ ಆಡ್ತಿದೆ ಅಲ್ವಾ, ತುಂಬ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಮಳೆಗಾಲದಲ್ಲಂತೂ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಮಿರ್ಚಿ ಜೊತೆ ತಿಂತಾ ಇದ್ದರೆ ಅದೇನೋ ಅಂತಲ್ಲ, ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ದೀರಲ್ವ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋಸ್ನೆಲ್ಲ ದಯವಿಟ್ಟು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನನ್ನ ಚಾನಲ್ನ ಎಲ್ಲ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ ಬೆಲ್ಲೈಕನ್ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಟರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಇದನ್ನು ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಗೆ ಬಂದಿತ್ತು ಅಂತ ವಿಡಿಯೋ ರಿಲೇಟೆಡ್ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಏನೇ ತಿಂಡಿ ಮಾಡಿದರೂ ನಾನು ಮನೆ ಹತ್ರ ಟೆರೆಸ್ ಮೇಲೆ ಪಕ್ಷಿಗಳು ಅಥವಾ ಪ್ರಾಣಿಗಳಿಗೆ ಒಂದು ತುತ್ತು ನೀಡೋದು, ಅಂದರೆ ಅಲ್ಲಿ ಇಡೋದು ನನ್ನ ಅಭ್ಯಾಸ. ಹಾಗಾಗಿ ಅಲ್ಲಿ ಅಳಿಲು ತುಂಬ ಬರ್ತಾಯಿತ್ತು, ಅಳಿಲಾಗಿರ್ಬೋದು, ಪಾರಿವಾಳ. ಅಳಿಲಿಗೆ ಒಂದು ತುತ್ತು ಹಾಕಿಟ್ಟಿದ್ದೆ ನೋಡಿ. ಅದು ಎಷ್ಟು ಚೆನ್ನಾಗಿ ತಿಂತಾ ಇತ್ತು ಅನ್ನೋದನ್ನು ಸಹ ನಿಮಗೆ ಒಂದು ಕ್ಲಿಪ್ಪಿಂಗ್ ತೋರಿಸಿದ್ದೀನಿ. ನೋಡೋಕ್ಕೆ ಒಂದು ಏನೋ ಖುಷಿ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ, ಅದು ಟೇಸ್ಟ್ ಮಾಡ್ತಿದೆ ಅಲ್ವಾ. ನೋಡೋಕ್ಕೆ ಏನೋ ಒಂಥರ ಖುಷಿ ನಮಗೆ. ಇದೊಂದು ಆವಿ ಆಗಿಬಿಟ್ಟಿದೆ ನನಗೆ. ಏನೇ ತಿಂಡಿ ಮಾಡಿದರೂ ಅದಕ್ಕೊಂದು ತುತ್ತು ಬಡಿಸ್ಬೇಕು ಪ್ರಾಣಿ ಪಕ್ಷಿಗಳಿಗೆ ಅನ್ನೋದು ನನ್ನದೊಂದು ಹಾಬಿ ಆಗಿಬಿಟ್ಟಿದೆ. ಸೊ ನಾನು ಅದನ್ನ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಐ ಹೋಪ್ ಈ ರೆಸಿಪಿ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.